ಇದು ಸೌತೆಕಾಯಿ ಅಲ್ಲ? ಮೆಣಸಿನ ಗಿಡ ಎಷ್ಟು ದಿನ ಆಯ್ತು ಸ್ಪ್ರೇ ಕೊಟ್ಟು? ಒಂದು ವಾರ. ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ಮಲ್ಲಿಕಾರ್ಜುನ್ ಅಂತ. ಓಕೆ. ಕಂಚಿಗಲ್ಲ. ಓಕೆ. ಇದು ಗರ್ಕಿನ್ ಎಷ್ಟು ದಿನದ್ದು ಇದು ಬೆಳೆ? ಇದು ಹೆಚ್ಚು ಕಮ್ಮಿ 3 ತಿಂಗಳು ಬೆಳೆ. ಹಾಕಿದ 45 ದಿವಸಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ. 45 ದಿವಸದಿಂದ 2 ತಿಂಗಳು ಅಂತ ಅವ್ರು ಹೇಳ್ತಾರೆ. ಒಂದು 35-40 ದಿವಸ ಬರೋತ್ತಿಗೆ ಸಹಿ. ಆದರೆ ನಾನು ಈ ಮೋದಿ ಕೇರ್ ಪ್ರಾಡಕ್ಟ್ ಬಳಸೋದ್ರಿಂದ ಈಗ 46 ದಿವಸ 47 ದಿವಸ ಆಗಿದೆ. ಹೆಚ್ಚು ಕಮ್ಮಿ 2 ತಿಂಗಳ ಬಡ್ಡಿಗೆ ಬಂದಿದೆ ನಾನು ಕಾಯಿ ಕೊಯ್ಯಾಕಿರೋದು. ಅವ್ರು ಕೊಡ್ತಕ್ಕಂಥ ಔಷಧಿ ಮತ್ತು ಅದ್ರ ಜೊತೆಗೆ ಮೋದಿ ಕೇರು, ಆಮೇಲೆ ಪ್ಲಸ್ ಜೀವಾಮೃತ ಎಲ್ಲದನ್ನ ಮಾಡೋದ್ರಿಂದ ಗಿಡ ಈ ಮಟ್ಟಕ್ಕಿದೆ. ಒಳ್ಳೆ ಇಳುವರಿ ಬರ್ತಾ ಇದೆ, ತೊಂದರೆ ಏನಿಲ್ಲ. ಮುಂಚೆ ಎಲ್ಲ ಎಷ್ಟು ಇಳುವರಿ ಬರ್ತಿತ್ತು? ಮುಂಚೆ ಒಂದು ದಿವಸಕ್ಕೆ 3 ಕ್ವಿಂಟಾಲ್ ಬರೋದು ಕಾಯಿ. ಇವಾಗ ಇದು ಪ್ರಾಡಕ್ಟ್ ಯೂಸ್ ಮಾಡಿದ ಔಷಧಿ ಬಳಸಿದ ಮೇಲೆ 50 kg ಜಾಸ್ತಿ ಸಿಗ್ತಾ ಇದೆ. ಪ್ರತಿದಿನ 50 kg ಜಾಸ್ತಿ ಸಿಗುತ್ತೆ. 50 kg ಜಾಸ್ತಿ ಸಿಗುತ್ತೆ. ಇನ್ನು ಎಷ್ಟು ದಿನ ಕೊಯ್ಬೋದು ಈ ಗಿಡದಲ್ಲಿ? ಈ ಗಿಡದಲ್ಲಿ ಇದೇ ಔಷಧಿ ಬಳಸಿದ್ರೆ ಇನ್ನೂ ಒಂದು 15 ಡೇಸ್ ಕೊಯ್ಬೋದು ನಾವು. ಸರಿ, ಓಕೆ. ಸರಿ, ಈ ಗರ್ಕಿನ್ ಬಿಟ್ಟು ಬೇರೆ ಯಾವುದಕ್ಕೆಲ್ಲ ನೀವು ಯೂಸ್ ಮಾಡ್ತಾ ಇದ್ದೀರಾ ಪ್ರೆಸೆಂಟ್? ನಾವು ತೆಂಗಿನ ಮರಕ್ಕೂ ಹಾಕಿದ್ದೀವಿ. ಓಕೆ. ಆಮೇಲೆ ಅಡಿಕೆ ಸಸಿ. ಇದು ಫುಲ್ಲು ಹಳದಿ ಬಣ್ಣಕ್ಕಿದ್ದು ಮೊದಲನೇ ಇದರಲ್ಲಿ. ಈಗ ಔಷಧಿ ಮೋದಿ ಕೇರ್ ಪ್ರಾಡಕ್ಟ್ ಎಲ್ಲ ಬಳಸೋದ್ರಿಂದ ನೋಡಿ ಫುಲ್ ಕಪ್ಪಾಗಿದೆ. ತರಕಾರಿ ಗಿಡಗಳಿಗೂ ಬಳಸ್ತೀರಾ? ತರಕಾರಿ ಪ್ರತಿ ಏನೇ ಒಂದು ಬೀನ್ಸು, ಟೊಮೊಟೊ, ಮೆಣಸಿನ ಗಿಡ, ಬದನೆ ಗಿಡ ಎಲ್ಲದೂ ಹಾಕಿದ್ದೀವಿ ನಾವು. ಎಲ್ಲದಕ್ಕೂ ಬಳಸ್ತಾ ಇದ್ದೀನಿ. ಮೊದಲು ತೊಂಡೆ ಹಾಕ್ತಿದ್ದೆ. ಒಂದು ವಾರಕ್ಕೆ 70 kg 80 kg ಕೊಯ್ತಿದ್ದೆ. ಎಷ್ಟು ಗುಣಿಯಲ್ಲಿ? ಒಂದು 18 ಗುಣಿನಲ್ಲಿ. ಇದು ಬಳಸಿದ ಮೇಲೆ 2 ಕ್ವಿಂಟಾಲ್ ಕೊಯ್ಯಕತ್ತೀವಿ ಅಷ್ಟೇ ಗುಣಿನಲ್ಲಿ. ಈಗ ಹಾಳಾಗಿದೆ ಅದು. ಈಗ ಇದರಲ್ಲಿ ಇಳುವರಿ ತೆಗಿತಾ ಇದ್ದೀವಿ. ಅದೇ ಔಷಧಿ ಬಳಸ್ಕೊಂಡು ಇದರಲ್ಲೇ ಇಳುವರಿ ಮಾಡ್ತಾ ಇದ್ದೀವಿ. ಸರಿ, ಓಕೆ, ಥ್ಯಾಂಕ್ ಯು.